ಹಾಯ್, ನೀವು ನೋಡ್ತಾ ಇದ್ದೀರಾ TV9 ಡಿಜಿಟಲ್. ನಾನು ವಿಜಯ್ ವೀರಪ್ಪ. ಭಾರತೀಯ ಕ್ರಿಕೆಟ್ ಲೋಕದ ದಾದಾ, ಟೀಮ್ ಇಂಡಿಯಾಗೆ ಅಗ್ರೆಸಿವ್ ಆಟದ ಶೈಲಿ ತೋರಿಸಿಕೊಟ್ಟ ಮಾಜಿ ನಾಯಕ ಸೌರವ್ ಗಂಗೂಲಿ ಮತ್ತು ಅವರ ಪತ್ನಿ ಡೋನಾ ಗಂಗೂಲಿ ಅವರಿಗೆ ಜೀವ ಬೆದರಿಕೆ ಕರೆಗಳು ಹಾಗೆ ಬೆದರಿಕೆಯ ಪತ್ರಗಳು ಬಂದಿವೆ. ಕೊಲೆ ಮಾಡೋದಾಗಿ ಬೆದರಿಕೆ ಒಡ್ಡಿರುವ ಈ ಪತ್ರಗಳ ಹಿಂದಿರೋ ರಹಸ್ಯ ಏನು? ಕೋಲ್ಕತಾ ಪೊಲೀಸರು ಕೈಗೊಂಡಿರುವ ತನಿಖೆಯಲ್ಲಿ ಹೊರಬಿದ್ದ ಶಾಕಿಂಗ್ ಸತ್ಯವೇನು? ಈ ಬಗ್ಗೆ ಖುದ್ದು ಸೌರವ್ ಗಂಗೂಲಿ ಅವರು ಏನು ಪ್ರತಿಕ್ರಿಯಿಸಿದ್ದಾರೆ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಘಟನೆ ವಿವರಕ್ಕೆ ಬರೋದಾದರೆ, ಸೌರವ್ ಗಂಗೂಲಿ ಅವರ ಕಚೇರಿಗೆ ಇತ್ತೀಚೆಗೆ ಅತ್ಯಂತ ಗಂಭೀರವಾದ ಬೆದರಿಕೆ ಪತ್ರಗಳು ಬಂದಿವೆ. ಕೇವಲ ಗಂಗೂಲಿ ಮಾತ್ರ ಅಲ್ಲ, ಅವರ ಪತ್ನಿ ಡೋನಾ ಗಂಗೂಲಿ ಮತ್ತು ಅವರ ಆಪ್ತರಿಗೂ ಅಪಾಯ ಇದೆ ಅಂತ ಆ ಪತ್ರಗಳಲ್ಲಿ ಬೆದರಿಕೆ ಹಾಕಲಾಗಿತ್ತು. ಈ ವಿಷಯ ತಿಳಿತಾ ಇದ್ದ ಹಾಗೆ ಗಂಗೂಲಿ ಅವರ ಆಫೀಸ್ ಸಿಬ್ಬಂದಿ ದಕ್ಷಿಣ ಕೋಲ್ಕತಾದ ಠಾಕೂರ್ ಪುಕೂರ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ತಿಳಿದು ಬಂದಿರುವಂತಹ ಶಾಕಿಂಗ್ ವಿಷಯ ಏನು ಅಂದರೆ, ಈ ಬೆದರಿಕೆ ಪತ್ರಗಳು ನಿನ್ನೆ ಮೊನ್ನೆಯಿಂದ ಅಥವಾ ಇವತ್ತೋ ಬಂದಿದ್ದಲ್ಲ. ಕಳೆದ 6 ತಿಂಗಳಿಂದ ಗಂಗೂಲಿ ಅವರಿಗೆ ಈ ರೀತಿ ಬೆದರಿಕೆ ಪತ್ರಗಳು ಬರ್ತಾನೆ ಇದ್ವು. ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಪತ್ರಗಳು ನಿರಂತರವಾಗಿ ಬರ್ತಾ ಇತ್ತು. ಆರಂಭದಲ್ಲಿ ಗಂಗೂಲಿ ಅವರ ಆಫೀಸ್ ಕೂಡ ಇದನ್ನು ಯಾರೋ ಕಿಡಿಗೇಡಿಗಳು ತಮಾಷೆ ಮಾಡೋದಕ್ಕೋ ಅಥವಾ ಸುಮ್ಮನೆ ಹೆದರಿಸೋದಕ್ಕೋ ಈ ರೀತಿ ಮಾಡಿರಬಹುದು ಅಂತ ನಿರ್ಲಕ್ಷಿಸಿತು. ಆದರೆ ಇತ್ತೀಚೆಗೆ ಬಂದ ಪತ್ರಗಳಲ್ಲಿ ನೇರವಾಗಿ ಕೊಲೆ ಬೆದರಿಕೆಯನ್ನೇ ಒಡ್ಡಲಾಗಿದ್ದು, ಇದನ್ನು ತೀವ್ರವಾಗಿ ಪರಿಗಣಿಸಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ, ದೂರು ಕೊಟ್ಟಿದ್ದಾರೆ. ಈ ಇಡೀ ಘಟನೆ ಬಗ್ಗೆ ಕೊನೆಗೂ ಭಾರತದ ಮಾಜಿ BCCI ಅಧ್ಯಕ್ಷ ಹಾಗೆ ಪ್ರಸ್ತುತ ಬಂಗಾಳ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷ ಸೌರವ್ ಗಂಗೂಲಿ ಮಾಧ್ಯಮಗಳ ಮುಂದೆ ಮೌನ ಮುರಿದಿದ್ದಾರೆ. ನಾವು ಈಗಾಗಲೇ ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ಪೊಲೀಸರು ಖಂಡಿತವಾಗಿ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ. ನಮಗೆ ಬಂದ ಬೆದರಿಕೆ ಕರೆಯ ಫೋನ್ ನಂಬರ್ ಇಲ್ಲೇ ಕೋಲ್ಕತಾದೇ ಆಗಿದೆ, ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ತಾರೆ, ನನಗಂತೂ ಅಗತ್ಯ ಭದ್ರತೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಅತ್ಯಂತ ಸಮಾಧಾನದಿಂದನೇ ಈ ಸಂಬಂಧ ಗಂಗೂಲಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಕೋಲ್ಕತಾ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಕೆಲವು ಪ್ರಮುಖ ಸುಳಿವುಗಳನ್ನು ಕೂಡ ಈಗಾಗಲೇ ಈ ಕೇಸಲ್ಲಿ ಪತ್ತೆ ಹಚ್ಚಿದ್ದಾರೆ. ಮೊದಲನೇದಾಗಿ, ಈ ಬೆದರಿಕೆ ಪತ್ರಗಳನ್ನು ಉತ್ತರ 24 ಪರಗಣ ಜಿಲ್ಲೆಯ ಬೆಲ್ಗರಿಯಾ ಎಂಬ ಪ್ರದೇಶದಿಂದ ಕೊರಿಯರ್ ಮೂಲಕ ರವಾನಿಸಲಾಗಿದೆ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಎರಡನೇದಾಗಿ, ಬೆದರಿಕೆ ಹಾಕೋದಕ್ಕೆ ಬಳಸಿರುವ ಫೋನ್ ನಂಬರ್ ಹಾಗೆ ಸಿಮ್ ಕಾರ್ಡ್ ಕೋಲ್ಕತಾದಲ್ಲಿಯೇ ಸಕ್ರಿಯವಾಗಿದ್ದು, ಅದರ ಚಲನವಲನಗಳನ್ನು ಕೂಡ ಪೊಲೀಸರು ಟ್ರ್ಯಾಕ್ ಮಾಡ್ತಿದ್ದಾರೆ. ಇನ್ನು ಕಳೆದ 6 ತಿಂಗಳಿಂದ ಬಂದ ಎಲ್ಲ ಪತ್ರಗಳನ್ನು ಒಂದೇ ವ್ಯಕ್ತಿ ಕಳಿಸಿದಾನೋ ಅಥವಾ ಇದರ ಹಿಂದೆ ಯಾವುದಾದ್ರೂ ಗ್ಯಾಂಗ್ ಇದೆಯೋ ಅನ್ನೋದನ್ನು ತಿಳಿಯೋದಕ್ಕೆ ಪೊಲೀಸರು ಈ ಕೊರಿಯರ್ ಏಜೆನ್ಸಿಯನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಸೌರವ್ ಗಂಗೂಲಿ ಅವರಂಥ ಕ್ರಿಕೆಟ್ ದಿಗ್ಗಜರಿಗೆ ಸ್ವಂತ ನಗರದಲ್ಲೇ ಈ ರೀತಿ ಜೀವ ಬೆದರಿಕೆ ಬಂದಿರೋದು ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ. ಆದರೂ ಗಂಗೂಲಿ ಅವರಿಗೆ ಸೂಕ್ತ ಭದ್ರತೆ ಇರೋದ್ರಿಂದ ಹಾಗೂ ಪೊಲೀಸರು ಸಕ್ರಿಯವಾಗಿ ತನಿಖೆ ನಡೆಸ್ತಾ ಇರೋದ್ರಿಂದ ಶೀಘ್ರದಲ್ಲೇ ಆರೋಪಿ ಸಿಕ್ಕಿ ಬೀಳೋ ಸಾಧ್ಯತೆ ಇದೆ.